ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಕಚೇರಿಯಲ್ಲಿ ಫಾಗು ಹಳಕಟ್ಟಿ ಜಯಂತಿ ಹಾಗೂ ಸಾಹಿತ್ಯ ಸಂರಕ್ಷಣಾ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಚನ ಸಾಹಿತ್ಯ ಸಂರಕ್ಷಣೆಯಲ್ಲಿ ಫಾಗು ಹಳಕಟ್ಟಿಯವರ ಸೇವೆಯನ್ನ ಸ್ಮರಿಸಿದ ಗಣ್ಯರು ಅವರ ಆದರ್ಶಗಳನ್ನು ಯುವ ಜನತೆಗೆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದ್ದಾರೆ. ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಲಿಂಗಾಯತ ಸಮುದಾಯ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಮುನಿ ವೆಂಕಟಪ್ಪ ಅವರು ಫಾಗು ಹಳಕಟ್ಟಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದ ಅಧ್ಯಕ್ಷ ಕಿರಣ್ ಶಂಕರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ರಾಜಣ್ಣ ಉಪನ್ಯಾಸ ನೀಡಿ 12ನೇ ಶತಮಾನದ ವಚನ ಪರಂಪರೆಯನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಫಾಗು ಹಳಕಟ್ಟಿಯವರ ಸಂಗ್ರಹ ಕಾರ್ಯ ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗ್ಯಮ್ಮ, ಶಿಲ್ಪಾ, ಪದ್ಮಾ, ನಾಗರಾಜ್, ಚಂದ್ರಣ್ಣ ಸೇರಿದಂತೆ ಲಿಂಗಾಯತ ಸಮುದಾಯದ ಮಹಿಳೆಯರು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಾಜದ ಒಂದು ಸುಧಾರಣೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ವಚನಗಳನ್ನು ಬರೆದಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸೋದಂದರೆ, ಯಾವುದೇ ಒಂದು ಸಮಾಜದ ಏಳಿಗೆಗೆ ಆ ಸಮಾಜದ ಹಿರಿಯರು, ವಚನಕಾರ ಮತ್ತಿತರ ಎಲ್ಲರ ಒಂದು ಕೊಡುಗೆ ಆ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಆಗಿರುತ್ತೆ. ಏನು ನಾವು ಎಲ್ಲ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸರ್ಕಾರದ ವತಿಯಿಂದ ಆಲ್ಮೋಸ್ಟ್ 44 ಜಯಂತಿಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಜಯಂತಿಯನ್ನು ಮಾಡುವ ಉದ್ದೇಶ ಇಷ್ಟೇ, ಆ ಒಂದು ಸಮಾಜವನ್ನು ಮುನ್ನೆಲೆಗೆ ತರಬೇಕು ಅನ್ನೋ ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ. ಮೊದಲು ಕೆಲವೇ ಜಯಂತಿಗಳು ಮಾಡ್ತಾ ಇದ್ದೀವಿ, ಈಗ ನಾವು 44 ಜಯಂತಿಗಳು ಬಂದಿದ್ದೇವೆ. ಈ ಒಂದು ಉದ್ದೇಶ ಇಷ್ಟೇ, ಯಾವುದೇ ಒಂದು ಸಮಾಜದ ಏಳಿಗೆ, ಸಮಾಜದ ಮುಗಿಸೋ ಒಂದು ಕಾರ್ಯಕ್ಕಾಗಿ ಈ ಒಂದು ಜಯಂತಿ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಆ ಸಮಾಜ ಮಾಡಲಿ ಅಂತ ಉದ್ದೇಶದಿಂದ ಈ ಒಂದು ಜಯಂತಿಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬರೀ ಆಚರಣೆ ಸೀಮಿತವಾದ ಅನುಕರಣೆ ಆಗಬೇಕು ಅಂತ ನನ್ನ ಮನಸ್ಸಿನ ಭಾವ. ಈಗ ಫಾಗು ಹಳಕಟ್ಟಿಯವರು ಏನು ಅವರ ವಚನಗಳಲ್ಲಿ ತಿಳಿಸಿರ್ತಕ್ಕಂಥ ಮಹತ್ವವಾದ ಸಾರಾಂಶವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಫಾಗು ಹಳಕಟ್ಟಿಯವರ ಜನ್ಮದಿನ ಶುಭಾಶಯಗಳಿಂದ ನಾವು ಜೈ ಹಳಕಟ್ಟಿಯವರು ಎಲ್ಲ ಸಂಸ್ಥವಾಗಿ ನಮ್ಮ ರಾಜಣ್ಣವರು ಎಲ್ಲ ಅವರ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ಎತ್ತಿದ್ದಾರೆ. ನಮಗೆ ಅವರು 1915ರಲ್ಲಿ ಬಿಜಾಪುರ ಜಿಲ್ಲಾ ಲಿಂಗಾಯತ ಅನ್ನೋ ವಿದ್ಯಾಸಂಘ ಅಂತೇಳಿ ಅವರು ಕುಲ ಮೊಟ್ಟಮೊದಲಾಗಿ ಅವರನ್ನು ಪೂರ್ವಲೋಪ ಮಾಡಿ ಇವತ್ತಿಗೆ 116 ವರ್ಷಗಳಾಗಿದೆ. ಈಗ ಏನು ನಮ್ಮ MP ಪಾಟೀಲ್, ನಮ್ಮ ಸಮಾಜರಾದ MP ಪಾಟೀಲ್ ಮಿನಿಟ್ ಇದಾರಲ್ಲ, ಅದಕ್ಕೆ ಅವರ ಅಪ್ಪರು ಅದಕ್ಕೆ ಪೂರಾ ಸಾಂಗ್ಳ ಜೊತೆ ಸೇರಿಕೊಂಡು ಅದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಇವತ್ತಿಗೆ 116 ವರ್ಷ ಆಗಿದೆ. ಅದಾದಮೇಲೆ ಸಿದ್ದೇಶ್ವರ ಬ್ಯಾಂಕ್ ಅಂತೇಳಿ ಅದನ್ನು ಕೂಡ ಅವರು ಇದು ಮಾಡಿ ಇವರಿಗಾಗಲೇ ನಮ್ಮ ಭಾರತ ಸರ್ಕಾರ ಬ್ರಿಟಿಷ್ ಕಾಲದಲ್ಲಿ ರಾಜಭವನದಲ್ಲಿ ಮಾಡಿತ್ತು. ಆಮೇಲೆ ನಮ್ಮ ಕನ್ನಡ ವಿಶ್ವವಿದ್ಯಾನಿಲಯ ಅವರಿಗೆ ಡಾಕ್ಟರೇಟ್ ಕೊಟ್ಟಿತ್ತು. ಈಗ ಸಾಕಷ್ಟು ವಿಷಯಗಳನ್ನು ನಮ್ಮ ರಾಜಕೀಯ ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಸಮಾಜ ಹೋಗ್ಬಿಟ್ಟು ಇಷ್ಟೆಲ್ಲ ಬಂದು ಮಾಡಿದ್ದಕ್ಕೆ ಮುಂದಿನ ದಿನ ಇದೇ ಥರ ಪ್ರೋತ್ಸಾಹ ಕೊಟ್ಟು ಮುಂದಿನ ದಿನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ನಮ್ಮಲ್ಲಿ ಕಳಕಳಿ ಕೇಳ್ಕೊಳ್ತೇನೆ. ಇಲ್ಲಾಂದರೆ ಇದು ನಾವು ಅಪ್ರೋಚ್ ಮಾಡಲಿಲ್ಲ ಅಂದರೆ ಈ ಹಳಕಟ್ಟಿಯವರ ಜನ್ಮದಿನ ಮಾಡ್ಕೊಂಡು ಇರಲಿಲ್ಲ, ಯಾರು ಕೇಳೋದಿಲ್ಲ, ಇರಲಿಲ್ಲ. ಈಗ ಈ ಥರ ಆಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಮೇಡಮ್ ಹೇಳಿದಾಗೆ ಆದಷ್ಟು ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಎಲ್ಲರೂ ಸೇರಿ ಒಗ್ಗೂಡಿ ಹೆಚ್ಚಿನ ರೀತಿಯಲ್ಲಿ ನಾವು ಹಳಕಟ್ಟಿಯ ಇದು ಮಾಡಬೇಕು ಅಂತ ಕೇಳ್ತೀವಿ. ಯಾಕಂದರೆ ಅವರು ಇಷ್ಟ ಸೈಕಲ್ಗೂ ಗೋಲೆ, ಆಮೇಲೆ ಎಲ್ಲರಿಗೂ ಅವರು ಸೈಕಲ್ ತಿರುಗಾಡಿ ಎಲ್ಲ ಮಾಡಿಕೊಂಡು ತಮ್ಮ ಮನೆ ಮಠವನ್ನು ಮಾಡಿ ಪ್ರಿಂಟಿಂಗ್ ಪ್ರೆಸ್ ತಗೊಂಡು ಇವತ್ತಿಗೂ ಪ್ರಿಂಟಿಂಗ್ ಪ್ರೆಸ್ ಸಂಶೋಧನೆಯಲ್ಲಿ ಅದನ್ನು ಹಂಗೆ ಇಟ್ಟಿದ್ದಾರೆ. ಆಮೇಲೆ ಅವರ ಸಮಾಧಿ ಕೂಡ ಲಿಂಗದ ಪೀಠ ಮೇಲೆ ಕವನಗಳದ್ದು ಏನು ತಾಳೆ ಗೆದ್ದಿದಾವಲ್ಲ, ಆ ರೀತಿಯಲ್ಲಿ ಅವ್ರದ್ದು ಸಮಾಧಿ ಕೂಡ ಇದೆ ಇವತ್ತಿಗೆ. ಅಂದರೆ ಅವರ ನೆನಪಿಗೋಸ್ಕರ ಈ ಥರ ಒಂದು ಜನಗಳಿಗೆ ಇದಾಗಲಿ ಅಂತೇಳಿ ಎಲ್ಲರೂ ಲಿಂಗ ಕಟ್ಟಿದೆ. ಅವ್ರ ಲಿಂಗದ ಮೇಲೆ ತಾಳೆ ಗೆದ್ದು ಇವಿದೆ. ಇಷ್ಟು ಹೇಳಿ ನನಗೆ ಅವಕಾಶ ಪಟ್ಟ ಫಾಗು ಹಳಕಟ್ಟಿಯವರ ಒಂದು ಭಾವಚಿತ್ರ
ವೇಸ್ಟ್. ಆ ಧ್ವನಿಯನ್ನ ನಮಗೆ ನಮ್ಮ ಭಾರತ ದೇಶದಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಸಾಂಸ್ಕೃತಿಕ ಕಲೆಗಳ ನಾಡಾಗಿರ್ತಕ್ಕಂಥ ಧಾರವಾಡದಲ್ಲಿ ಜನಿಸಿರ್ತಕ್ಕಂಥ 1880ರಲ್ಲಿ ಜನಿಸಿರ್ತಕ್ಕಂಥ ಇವರು ನಮಗೆ ಇವತ್ತು ಅವರ ಒಂದು ಏನು ದಿನಾಚರಣೆಯನ್ನು, ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತಂದ್ರೆ ಇದೆಲ್ಲ ಹೊರಗೆ ಆಚರಣೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದ್ರೆ, ಅಥವಾ ನಾವು ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳಾಗಿ ಯಾವುದಾದ್ರೂ ಸಮಾಜದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಹು ಮುಖ್ಯವಾದಂಥ ಕಾರಣ ಪಾಗು ಅಳಕಟ್ಟಿ. ಬಹುಶಃ ಪಾಗು ಅಳಕಟ್ಟಿಯವರು ವಚನಗಳನ್ನು ಸಂಶೋಧನೆ ಮಾಡದೆ ಹೋಗಿದ್ರೆ ನಮ್ಮ ಧರ್ಮ ಇತ್ತು ಅನ್ನೋದೇನೆ ನಾವು ಅರಿಯುತ್ತೆ. ಅಂತಹ ಒಬ್ಬ ದೊಡ್ಡ ಮಹಾನ್ ಸಂಶೋಧಕ, ವಚನಗಳ ಪಿತಾಮಹ ಅಂತ ಕರೆಸ್ಕೊಂಡಿರ್ತಕ್ಕಂಥದ್ದು ಪಾಗು ಅಳಕಟ್ಟಿ, ಫಕೀರಪ್ಪ ಕುರುಬಸಪ್ಪ ಅಳಕಟ್ಟಿ. ಅವರ ಆ ಒಂದು ಜಯಂತ್ಯೋತ್ಸವವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ. ಅದರ ಜೊತೆಗೆ ವಚನಗಳ ಸಂರಕ್ಷಣೆ ಅಂದ್ರೆ ಹಸ್ತಪ್ರತಿಗಳ ಸಂರಕ್ಷಣೆಯ ದಿನ ಕೂಡ ಇವತ್ತು. ಏಕೆ ಅಂತಂದ್ರೆ ಒಂದು ಕಾಲದಲ್ಲಿ ನನಗೆ ಪೇಪರ್ ಇರಲಿಲ್ಲ, ಏನೂ ಇರಲಿಲ್ಲ ಬರಲಿಕ್ಕೆ. ನಾವೆಲ್ಲ ತಾಳೆಗರಿಗಳ ಮೇಲೆ ಬರೀಬೇಕಾಗಿತ್ತು, ಹಸ್ತಪ್ರತಿಗಳ ಮೇಲೆ ಅಥವಾ ಬೇರೆ ಬೇರೆಯ ಒಂದು ಎಲೆಗಳ ಮೇಲೆ ಬರ್ಕೊಂಡು ಒಂದು ಸಂರಕ್ಷಣೆ ಮಾಡಬೇಕಾಗಿತ್ತು. ಅಂಥ ಕಾಲಘಟ್ಟದಲ್ಲಿ ನಮ್ಮ ವಚನಕಾರರು ವಚನಗಳನ್ನು ಬರೆದಿತ್ತು. ಆದರೆ ಅವೆಲ್ಲೋ ಹೋಗಿತ್ತು, ಎಲ್ಲೋ ಕಳೆದೋಗಿತ್ತು, ಯಾರೋ ಮನೆಯಲ್ಲಿ ಇತ್ತು, ಇನ್ಯಾರೋ ನಾವು ಬಚ್ಚಿಟ್ಕೊಂಡಿತ್ತು. ಅಂಥವುಗಳನ್ನೆಲ್ಲ ಹುಡುಕಿ ಸಂಶೋಧನೆ ಮಾಡಿ ಅವುಗಳನ್ನೆಲ್ಲ ಹೊಸಗನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಇವತ್ತು ನಮ್ಮ ಎದುರಿಗೆ ವಚನಗಳನ್ನು ನಾವು ಆಡ್ತಾ ಇದ್ದೀವಿ, ಕೊಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಪಾಗು ಅಳಕಟ್ಟಿ. ಅಂಥವರನ್ನ ನಾವು ನೆನಪು ಮಾಡ್ಕೊಂಡೇಬೇಕು. ಬಹುಶಃ ನಮ್ಮ ತಾಲೂಕು ಆಡಳಿತ ಇದು 2ನೇ ಕಾರ್ಯಕ್ರಮ ಇರಬೇಕು ಈ ಥರ ಮಾಡ್ತಾ ಇರುವಂಥದ್ದು. ಶ್ರೀನಿವಾಸ ಗೊತ್ತಿದೆ, ಹೇಗೆ ಅಂತಂದ್ರೆ ನಾವು ಯಾರು ಬಂದು ಕೇಳಲ್ಲ. ನಮ್ಮ ದುರಂತ ಏನು ಅಂತಂದ್ರೆ ಇವತ್ತು ಬಹಳ ಜನ, ಒಂದು 25 ಜನ ಮಹಿಳೆಯರು ಬಂದಿದ್ದಾರೆ. ನಿಜಕ್ಕೂ ಖುಷಿ ಆಗ್ತದೆ. ಏಕೆಂತಂದ್ರೆ ನಾವು ನಮ್ಮ ಕಾರ್ಯಕ್ರಮಗಳನ್ನ ನಾವು ಮಾಡಲಿಲ್ಲ ಅಂತಂದ್ರೆ ಅವರು ತಾಲೂಕು ಆಡಳಿತದವರು ಅವ್ರಿಗೆ ಸಾಮಾನ್ಯ ಬಹಳಷ್ಟು ಕೆಲಸಕ್ಕೆ ಅವ್ರು ಪೂಜೆ ಮಾಡ್ತಾರೆ, ಹೊರಟು ಹೋಗ್ತಾರೆ. ಅದನ್ನ ಬಿಟ್ಟರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಇದ್ರ ಜೊತೆಗೆ ಬಂದು ಸೇರ್ಕೊಳ್ಳಿಲ್ಲ ಅಂತಂದ್ರೆ ಇಂಥ ಮಹನೀಯರನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬಸವಣ್ಣರ ವಚನಗಳನ್ನು ನಾವು ಗಮನಿಸಬೇಕು. ಉಳ್ಳವರ ಶಿವಾಲಯ ಮಾಡಬೇಕು, ಅರಿವೇ ಗುರು, ಕಾಯಕವೇ ಕೈಲಾಸ, ಬೆಟ್ಟದ ಮೇಲೊಂದು ಮನೆಯ ಇವೆಲ್ಲವೂ ಗೊತ್ತಿದ್ದಾವೆ. ಇವೆಲ್ಲವೂ ಗೊತ್ತಿದ್ದಾವೆ ಅನ್ನೋದು ಕಾರಣನೇ ಅವರು. ಇಲ್ಲ ಅಂದ್ರೆ ನಮ್ಗೆ ಅಕ್ಕ ಮಾದೇವಿಗೂ ಗೊತ್ತಿರಲಿಲ್ಲ, ಬಸವಣ್ಣನೂ ಗೊತ್ತಾಗಲಿಲ್ಲ, ಅಥವಾ ಅಲ್ಲಮ ಪ್ರಭು ಐದಾನೆ ಅನ್ನೋದನ್ನ ನಾವು ಮಾಡ್ಕೋತೀವಿ. ಅವರೆಲ್ಲ ಇರ್ತಿದ್ರು. ಹೇಗೆ ಅಂದ್ರೆ ಇತಿಹಾಸದ ಒಳಗಡೆ ಆ ಇತಿಹಾಸ ಅನ್ನುವಂಥ ಕಾಲಗರ್ಭದಲ್ಲಿ ಎಲ್ಲೋ ಮೂಲೆಯಲ್ಲಿ ಸೇರ್ಕೊಳ್ತಾ ಇದೆ. ಇವತ್ತು ಬಸವಣ್ಣ ಜಗತ್ತಿನಾದ್ಯಂತ ಒಬ್ಬ ಸೋಷಿಯಲ್ ರಿಫಾರ್ಮರ್, ಸಾಮಾಜಿಕ ಚಿಂತಕ, ಒಬ್ಬ ತತ್ವಜ್ಞಾನಿ.